ಸ್ಟಾರ್ ಹೋಟೆಲ್ಗೆ ಹೋಗುವಂತಹ ಗ್ರಾಹಕರು ಮೊದಲು ಮೆನು ನೋಡ್ತಾರೆ. ಅದರಲ್ಲಿ ಚಿಕನ್ ಮಸಾಲಾ, ಚಿಕನ್ ಡ್ರೈ, ಬೇಬಿ ಕಾರ್ನ್ ಫ್ರೈ, ಮಶ್ರೂಮ್ ಮಂಚೂರಿ ಅಂತೆಲ್ಲ ಇರುತ್ತೆ. ಆದರೆ ಆಹಾರ ಅಧಿಕಾರಿಗಳು ಮೊನ್ನೆ ದಾಳಿ ನೋಡಿದ್ರೆ ಕಿಚನ್ನಲ್ಲಿ ಕಂಡಂತಹ ಮೆನು ಇದೆಯಲ್ಲ, ಅದು ಬೇರೆಯದ್ದೇ ಆಗಿತ್ತು. ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ, ಬೇಬಿ ಕಾರ್ನ್ ಪ್ಯಾಕೆಟ್ನಲ್ಲಿ ಬಿಬಿ ಕೀಟಗಳ ಓಡಾಟ, ಮಶ್ರೂಮ್ಗೆ ಫಂಗಸ್, ಫ್ರೀಜರ್ನಲ್ಲಿ ಕೊಳೆತ ಮಾಂಸ. ಅಬ್ಬಬ್ಬ, ಇದನ್ನ ಕೇಳಿದ್ರೆ ಭಯವಾಗುತ್ತೆ. ಅಂಥದ್ರಲ್ಲಿ ಇಂತಹ ಆಹಾರವನ್ನ ಜನ ಸಾವಿರ ಕೊಟ್ಟು ಸವಿತಾ ಇದ್ರು. ಸ್ಟಾರ್ ಹೋಟೆಲ್ನಲ್ಲಿ ದುಬಾರಿ ಹಣ ತೆತ್ತು ಬಾಯಿ ಚಪ್ಪರಿಸ್ತಾ ಇದ್ರು. ಸ್ಟಾರ್ ಹೋಟೆಲ್ನ ಚೀಸ್ನಲ್ಲಿ ಸತ್ತ ಜಿರಳೆ, ಮಶ್ರೂಮ್ ಫಂಗಸ್, ಕೀಟಗಳ ಬೇಬಿ ಕಾರ್ನ್. ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಸಮರ ಸಾರಿರುವ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು 3 ದಿನದಿಂದ ಸ್ಟಾರ್ ಹೋಟೆಲ್ಗಳ ಕಿಚನ್ ಪರಿಶೀಲನೆ ಮಾಡುತ್ತಿದ್ದಾರೆ. ಮೊನ್ನೆ ಬೆಂಗಳೂರಿನ ಯುಬಿ ಸಿಟಿಯಲ್ಲಿ ಇರುವ ಹೋಟೆಲ್ ರೆಸ್ಟೋರೆಂಟ್, ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಇರುವ ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ಅಲ್ಲಿ ಕಂಡ ದೃಶ್ಯ ನೋಡಿ ಶಾಕ್ ಆಗಿದ್ದಾರೆ. ಯುಬಿ ಸಿಟಿಯಲ್ಲಿ ಇರುವ ಹೋಟೆಲ್ ಸ್ಕೈನಲ್ಲಿ ಕೊಳೆತ ಕೋಳಿ ಮಾಂಸ ಮತ್ತು ಬೀಫ್ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು 45 ಕೆಜಿ ಮಾಂಸ, 6 ಕೆಜಿ ವೆಜಿಟೇಬಲ್ ಕಟ್ಲೆಟ್ ಹಾಗೂ 15 ಲೀಟರ್ ಬಳಸಿದ ಅಡುಗೆ ಎಣ್ಣೆ ಪತ್ತೆಯಾಗಿದೆ. ಇನ್ನು ರಾಯಲ್ ಚೈನ್ ಹೋಟೆಲ್ನಲ್ಲಿ 50 ಕೆಜಿ ಡಕ್ ಹಾಗೂ 5 ಕೆಜಿ ಮೀನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಮದ್ರಾಸ್ ಕಿಚನ್ನಲ್ಲಿ 5 ಕೆಜಿ ಹಸಿ ಬಟಾಣಿಯನ್ನ ಸೀಸ್ ಮಾಡಲಾಗಿದೆ. ಟೆಸ್ಕಾನ್ ಹೋಟೆಲ್ನಲ್ಲಿ ಅವಧಿ ಮೀರಿದ 5 ಕೆಜಿ ಮಶ್ರೂಮ್ ವಶಕ್ಕೆ ಪಡೆಯಲಾಗಿದೆ. ಸೆಂಚೆಜ್ ಹೋಟೆಲ್ನಲ್ಲಿ 3 ಕೆಜಿ ಮೀನು, 7 ಕೆಜಿ ಕೇಕ್, ಆಲೂಗೆಡ್ಡೆ ಸೇರಿದಂತೆ ಇತರೆ ಆಹಾರ ಪದಾರ್ಥ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ಸುಮಾರು ಒಂದು 3 ಕಡೆ ಬಹಳ ಅಂದರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದ ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 ಕೆಜಿ ಮಟನ್, ಚಿಕನ್ ಸಿಕ್ಕಿದೆ. ಆಮೇಲೆ ಟಸ್ಕಾನ ಅಂತಿದೆ, ಅಲ್ಲಿ ವೆಜಿಟೇಬಲ್ಸು ಎಕ್ಸ್ಪೈರ್ ಡೇಟ್ ಇದೆ. ಆಮೇಲೆ ಒಂದು ಕಡೆ ಈ ಡ್ರೈ ಫ್ರೂಟ್ಸ್ ಏನು ಮಾಡಿದ್ದಾನೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗಿಂತ ಹಿಂದೆನೇ ಇಟ್ಟಿದ್ದಾನೆ. ಸೊ ಅದು ಇವರು ತಗೋಬಾರ್ದಾಗಿತ್ತು, ಅದು ತಗೊಂಡಿದ್ದಾರೆ. ಬಟ್ ಅದು ನೋಡ್ಕೊಂಡ್ರೆ 1 ವರ್ಷದ ಒಳಗಡೆ ಇದೆ. 3 ದಿನಗಳಲ್ಲಿ 60 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ಮಾಹಿತಿ. ರಾಜಧಾನಿಯಲ್ಲಿ ಕಳೆದ 3 ದಿನಗಳಿಂದ 60 ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ವೇಳೆ ಒಟ್ಟು 77 ಆಹಾರ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸಲಾಗಿದೆ. ದಾಳಿ ವೇಳೆ 640 ಕೆಜಿ ಚಿಕನ್, ಮಟನ್, ಮೀನು, 276 ಕೆಜಿ ಕೊಳೆತ ತರಕಾರಿ, ಅವಧಿ ಮೀರಿದ 45 ಲೀಟರ್ ಹಾಲು, ಮೊಸರು, 12 ಕೆಜಿ ಬೇಕರಿ ಉತ್ಪನ್ನ, 67 ಕೆಜಿ ಅವಧಿ ಮೀರಿದ ಹಾಗೂ ತಪ್ಪು ಲೇಬಲಿಂಗ್ ಆಹಾರ ಹಾಗೂ 49 ಲೀಟರ್ ಬಳಸಿದ ನಿಯಮಬಾಹಿರ ಅಡುಗೆ ಎಣ್ಣೆ ಜಪ್ತಿ ಮಾಡಲಾಗಿದೆ. ದಾಳಿ ವೇಳೆ ಎಕ್ಸ್ಪೈರಿ ಡೇಟ್ ಇಲ್ಲದ 1 ವರ್ಷಕ್ಕೂ ಹೆಚ್ಚು ಅವಧಿ ಮೀರಿದ ಮಾಂಸಾಹಾರ ಉತ್ಪನ್ನಗಳು ಪತ್ತೆಯಾಗಿದೆ. ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ರೀಪ್ಯಾಕಿಂಗ್ ಮಾಡಿದ್ದು ಕೂಡ ಪತ್ತೆಯಾಗಿದೆ. ಹೋಟೆಲ್ ಸ್ಕೈ, ಯುಬಿ ಸಿಟಿ, ಪೆಗ್ಸ್ ಮತ್ತು ಬಾಟಲ್ಸ್ನಲ್ಲಿ ಆಹಾರಗಳನ್ನು ಸೀಸ್ ಮಾಡಲಾಗಿದೆ. ಕೆಎಫ್ಸಿ, ಮ್ಯಾಕ್ಡೊನಾಲ್ಡ್ಸ್, ಸಬ್ವೆ ಮೇಲೂ ಕೂಡ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಗೋದಾಮುಗಳಲ್ಲೂ ಆಹಾರ ಸಂರಕ್ಷಣೆ ಕುರಿತು ಪರಿಶೀಲನೆ ನಡೆಸಲಾಗ್ತಿದೆ. ಮಶ್ರೂಮ್ ಇತ್ತು, ಅಣಬೆ ಅಂತೀವಲ್ಲ, ಅದು ಹೈ ರಿಸ್ಕ್ ಫುಡ್ ಆಗ್ತದೆ, ಅದು ಪಾಯ್ಜನಸ್ ಆಗ್ತದೆ. ಅದರಲ್ಲಿ ಒಂದು 2-3 ದಿನ ಆಗಿತ್ತು ಎಕ್ಸ್ಪೈರಿ ಆಗಿ. ಪನ್ನೀರು ಮತ್ತು ಅವೆಲ್ಲ ಸರಿಯಾಗಿ ಸಂಗ್ರಹನೂ ಸರಿ ಮಾಡಿರಲಿಲ್ಲ, ಟೆಂಪ್ರೇಚರ್ ಮೇಂಟೈನ್ ಮಾಡಿರಲಿಲ್ಲ. ಹಾಗೆ ಮಿಲ್ಕು ಸಹ ಎಕ್ಸ್ಪೈರಿ ಆಗಿದೆ. ಮತ್ತು ಕಾಕ್ರೋಚ್ ಅಂತೂ ತುಂಬಾ ಓಡಾಡ್ತಾ ಇತ್ತು ಎಲ್ಲ ಕಡೆನೂ. ಹಾಗಾಗಿ ನಾವು ಅನ್ಹೈಜೀನ್ ಕಂಡೀಷನ್ 56 ಇದರಲ್ಲಿ ನಾವು ಅದನ್ನು ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಅದು ಮ್ಯಾಕ್ಡೊನಾಲ್ಡ್ನಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಬಳಸಿರುವುದು ಪತ್ತೆಯಾಗಿದೆ. ಬ್ರಿಗೇಡ್ ರಸ್ತೆಯಲ್ಲಿ ಇರುವ ಮ್ಯಾಕ್ಡೊನಾಲ್ಡ್ನಲ್ಲಿ ಹೋಟೆಲ್ಗಳು ಆಹಾರ ಸುರಕ್ಷತಾ ನಿಯಮ ಪಾಲಿಸಿಲ್ಲ. ಬಳಸಿದ ಅಡುಗೆ ಎಣ್ಣೆ ಶುದ್ಧೀಕರಣಕ್ಕೆ ಮೆಗ್ನೀಷಿಯಂ ಸಲ್ಫೇಟ್ ಬಳಕೆ ಮಾಡಿರೋದು ಪತ್ತೆಯಾಗಿದೆ. ಇದು ಆರೋಗ್ಯಕ್ಕೆ ಹಾನಿಕಾರಕ. ಒಂದ್ಸಲ ಉಪಯೋಗಿಸಿರೋವಂಥ ಎಣ್ಣೆನ ಮತ್ತೆ ಬಳಕೆ ಮಾಡೋದು ತೀರಾ ಹಾನಿಕಾರಕ. ಏಕೆಂತಂದರೆ ಅದು ನಾವು ಯಾವ ಮಟ್ಟದಲ್ಲಿ ಆ ಎಣ್ಣೆನ ಬಿಸಿಗೆ ಒಳಪಡಿಸಿರ್ತೀವಿ ಮತ್ತು ಅದ್ರ ಟೆಂಪ್ರೇಚರ್ ಎಷ್ಟು ಮಟ್ಟಿಗೆ ಅದು ಉಕ್ಕಿರುತ್ತೆ ಆ್ಯಂಡ್ ಅದನ್ನು ಎಷ್ಟು ಸಲ ಬಳಕೆ ಮಾಡ್ಬೋದು. ಅಷ್ಟೇ ಅಲ್ಲ, ಅದರಲ್ಲಿ ಎಣ್ಣೆನಲ್ಲಿ ಕರೆದಾಗ ನಾವು ಕರೆದಿರೋವಂಥ ಆಹಾರದ ಪದಾರ್ಥಗಳು ಕೂಡ ಅದರಲ್ಲಿ ಉಳ್ಕೊಂಡಿರುತ್ತೆ. ಸದ್ಯ ವಶಪಡಿಸಿಕೊಳ್ಳಲಾಗಿರುವ ಆಹಾರ ಪದಾರ್ಥಗಳನ್ನು ಲ್ಯಾಬ್ಗೆ ರವಾನಿಸಲಾಗಿದೆ. ಅದರ ರಿಪೋರ್ಟ್ ಆಧರಿಸಿ ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ. ವಿಕಾಸ್ ಜೊತೆ ವಿನಯ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.